ನಾನು ಶರೀಫ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದಾಗ ವಂದೇ ಮಾತರಂ ಬಗ್ಗೆ ನಿಮ್ಮ ಜಾಗದಲ್ಲಿದ್ದ ಮತ್ತೊಬ್ಬರು ಮುಸ್ಲಿಂ ಮುಖಂಡರು ಹೇಳಿದ್ರು, ಕಡ್ಡಾಯ ಮಾಡೋ ಹಾಗಿಲ್ಲ, ವಂದೇ ಮಾತರಮನ್ನ ಕಡ್ಡಾಯ ಮಾಡಿದ್ರೆ ಹಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಮುದಾಯ ಇದನ್ನ ಬಾಯ್ಕಾಟ್ ಮಾಡುತ್ತೆ, ಹಾಗೆ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ದಂಗೆಯ ಸ್ವರೂಪ ಪಡೆದ್ರೂ ಕೂಡ ಆ ಹೋರಾಟ ಅಚ್ಚರಿ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಈಗ ಒಂದು ಅರ್ಥದಲ್ಲಿ ಕಡ್ಡಾಯವೇ, ನಿಮ್ಮ ಅಭಿಪ್ರಾಯ ಏನಿದೆ? ನೋಡಿ, ಇದರಲ್ಲಿ ಎರಡು ವಿಷಯ ಇದೆ. ಒಂದರ್ಥದಲ್ಲಿ ಕಡ್ಡಾಯ ಅಂತ ಹೇಳ್ತಿರಲ್ಲ, ಅದು ಬಂದು ಗವರ್ಮೆಂಟ್ ಡೆಸಿಗ್ನೇಟೆಡ್ ಈವೆಂಟ್ಸ್ಗೆ ಮಾತ್ರ, ಅಂದರೆ ಎಲ್ಲ ಈವೆಂಟ್ಸ್ಗೂ ಅಲ್ಲ. ಪ್ರೆಸಿಡೆಂಟ್ ಇರತಕ್ಕಂಥ ಕೆಲವು ಫಂಕ್ಷನ್ಸ್ಗಳು ಮತ್ತು ಗವರ್ನರ್ಸ್ಗೆ ಅಂತ ಕೆಲವು ಫಂಕ್ಷನ್ಸ್ ಇರುತ್ತೆ, ಅವರ ನಡುವೆ ಇರುವ ಆ ಫಂಕ್ಷನ್ಸ್ನಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ಲಿ ಎಕ್ಸ್ಪ್ರೆಸಿವ್ಲಿ ಸೆಡ್, ಇದು ಬಂದು ಡೆಸಿಗ್ನೇಟೆಡ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಅಂತ. ಸೊ ಫಸ್ಟು ಮುಸಲ್ಮಾನರು ಗಾಬರಿ ಆಗಬೇಕಾಗಿಲ್ಲ, ಎಲ್ಲರಿಗೂ ಇದು ಕಡ್ಡಾಯಗೊಳಿಸಿದ್ದಾರೆ ಅಂತ ಆ ಒಂದು ಮನಸ್ಥಿತಿಯಿಂದ ಆಚೆ ಬನ್ನಿ. ಇಲ್ಲ, ಫಸ್ಟ್ ವಿಷಯ ಯಾರು ಗಾಬರಿ ಆಗ್ತಾರೋ ಅವರಿಗೆ, ನನ್ಗಂತಿಲ್ಲ. ಒಂದೆಲ್ಲ ಕಡ್ಡಾಯಗೊಳಿಸಿದ್ರೆ ನನ್ಗಂತೂ ಗಾಬರಿ ಆಗೋದಿಲ್ಲ, ಒಂದು ವಿಷಯ. ಎರಡನೇ ವಿಷಯ, DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾವು ಯಾವುದನ್ನ ಪ್ರಾರಂಭಿಸಿದೀವೋ ಅದನ್ನೇ ಇವರು ಪಾಲಿಸ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿದ್ದಾರೆ. ನೋಡಿ, ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1915ನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರುವಾಗ ಅವರು ಅಪ್ರೂವ್ ಮಾಡಿರೋದು ಬರೀ ಎರಡು ಸ್ಟ್ಯಾಂಡ್ಸಾ ಮಾತ್ರ. ಯಾಕೆ ಇನ್ನೂ ಮಿಕ್ಕಿರುವ 4 ಸ್ಟ್ಯಾಂಡ್ಸಾ, ಒಟ್ಟು ಇರೋದು 6 ಸ್ಟ್ಯಾಂಡ್ಸಾ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿಟ್ಟಿರುವ ಅದೇ ಚಟ್ಟೋಪಾಧ್ಯಾಯ ಅಂತ ಕೂಡ ಇದೆ, ಚಟರ್ಜಿ ಕೂಡ ಇದೆ, ಎರಡೂ ಇದೆ. ಸೊ 1882ನಲ್ಲಿ ಆನಂದ ಮಠ್ನಲ್ಲಿ ಇದು ಬರೆದಿಟ್ಟಿದ್ದಾರೆ. ಸೊ ಇದರಲ್ಲಿ ಇರತಕ್ಕಂಥ ವಿಷಯ ಏನಂದ್ರೆ, ಇದು ಪ್ರೇರಣೆಯನ್ನು ಕೊಡುತ್ತಿತ್ತು ಆ ವೇಳೆಯಲ್ಲಿ. ಯಾವ ಕಾರಣನ ಇದು ಫಾರ್ ದಿ ಫ್ರೀಡಮ್ ಸ್ಟ್ರಗಲ್ ನಲ್ಲಿ. ಹೌದು, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದರಲ್ಲಿ ಇರುವತಕ್ಕ 4 ಸ್ಟ್ಯಾಂಡ್ಸ್ ನಲ್ಲಿ ಏನಿದೆ ಅಂದ್ರೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಅಂದ್ರೆ 10 ಕೈಗಳು ಇರುವಂತಹ ದುರ್ಗೆಮಾ, ನಿಮ್ಮ ಹೆಸರಿಂದ ನಾವು ಆರಾಧಿಸ್ತಿದೀವಿ. ಕಮಲಾ ಅಂತ ಹೇಳಿ ಲಕ್ಷ್ಮಿಯನ್ನು ಆರಾಧಿಸ್ತಿದೀವಿ, ವಾಣಿ ಅಂತ ಹೇಳಿ ನಾವು ಸರಸ್ವತಿಯನ್ನು ಆರಾಧಿಸ್ತಿದೀವಿ ಅಂತ ಈ 4 ಇರುವಂತಹ ಸ್ಟ್ಯಾಂಡ್ಸ್ಗಳನ್ನ ಇದನ್ನ ನಾವು ಇಟ್ಕೊಳಕ್ಕಾಗಲ್ಲ. ಈ 4 ಸ್ಟ್ಯಾಂಡ್ಸ್ಗಳು ಇವನ್ನ ನಾವು ರಾಷ್ಟ್ರೀಯ ಗೀತೆ ಅಂತ ನಾವು ಮಾಡಲ್ಲ. ನಾವು ಮಾಡಿರೋದು 2 ಆ ಒಂದು ಸ್ಟ್ಯಾಂಡ್ಸವನ್ನು ಮಾತ್ರ ನಾವು ರಾಷ್ಟ್ರೀಯ ಗೀತೆ ಅಂತ ಮಾಡಿದ್ದೇವೆ ಅಂತ ಇವತ್ತವರೆಗಿದೆ. ಇವತ್ತು ಹೊಸದಾಗಿರುವ ಕಾನೂನು ಏನಂದ್ರೆ 6 ಸ್ಟ್ಯಾಂಡ್ಸ್ಗಳನ್ನು ಕೂಡ ನಾವು ರಾಷ್ಟ್ರೀಯ ಗೀತೆಯಾಗಿ ಮಾಡ್ತಿದೀವಿ ಅಂತ ಹೇಳೋದು ಇದು ಹೊಸದು. ಇದಕ್ಕೆ DK ಶಿವಕುಮಾರ್ ಅವರು ನಾವು ಕೊಟ್ಟಿರೋದನ್ನ ಇವರು ಪಾಲಿಸ್ತಿದ್ದಾರೆ ಅಂತ ಹೇಳುವ ಈ ಒಂದು ಮಾತಿದಲ್ಲ, ಅದು ಅಜ್ಞಾನದ ಮಾತಾಗಿದೆ. ಫಸ್ಟ್ ವಿಷಯ, DK ಶಿವಕುಮಾರ್ ಅವರು ಏನು ಹೊಸದಾಗಿ ತಗೊಂಡು ಬಂದಿದ್ದಾರೆ. DK ಶಿವಕುಮಾರ್ ಅವರ ಹೇಳಿಕೆಯನ್ನ ಉಳಿಸ್ಕೊಂಡು ಮಾತನಾಡೋಣ. ಬಟ್ ಶರೀಫ್ ಅವರೇ, ನೀವು ಹೇಳ್ತಿದ್ರಿ ಈ ಅಂದ್ರೆ ವಾಣಿ ಅನ್ನೋದು ಹಾಗೆ ದುರ್ಗೆ ಅನ್ನೋದನ್ನ ಒಪ್ಪಲಿಕ್ಕೆ ಕಷ್ಟವಾಗುತ್ತೆ ಅಂತ ಹೇಳಿ. ನಾವು ಒಪ್ಪಿಗೆ ಕೊಡೋದಿಲ್ಲ ಫಸ್ಟ್ ವಿಷಯ. ಯಾಕಂದ್ರೆ ನಾನು ಉಳಿದ ಪ್ಯಾನಲಿಸ್ಟ್ ಗಳಿಗೆ ಹೋಗ್ಲಿಕ್ಕೆ ಮುಂಚೆ ಅವರೆಲ್ಲರ ಅನುಮತಿ ಮೇರೆಗೆ ಒಂದು ಚಿಕ್ಕ ಸಂದೇಹ. ಈಗ ರಾಷ್ಟ್ರೀಯ ಲಾಂಛನ ಅಂದ ಮೇಲೆ ಅದನ್ನ ಮುಸಲ್ಮಾನರು ಕೂಡ ಗೌರವ ಕೊಡಬೇಕು, ಕ್ರೈಸ್ತರು ಗೌರವ ಕೊಡಬೇಕು, ಹಿಂದೂಗಳು ಗೌರವ ಕೊಡಬೇಕು. ಯಾಕಂದ್ರೆ ಅದು ಭಾರತದ ಅಸ್ಮಿತೆ. ನಾವು ಅದು ಅಶೋಕ ಚಕ್ರ ಅನ್ನೋ ಕಾರಣಕ್ಕೆ ಕಲ್ಲಲ್ಲಿ ಹೊಡಿತೀವಿ ಅಂದ್ರೆ ಅವರನ್ನ ಭಾರತೀಯರು ಅಂತ ಕರೀಲಿಕ್ಕೆ ಕಷ್ಟ ಆಗುತ್ತೆ. ಈಗ ವಂದೇ ಮಾತರಂನ 6 ಸ್ಟ್ಯಾಂಡ್ಸ್ಗಳು ಕೂಡ ರಾಷ್ಟ್ರೀಯ ಗೀತೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಾಗ ಅದನ್ನ ನಾವು ಹೇಳೋದಿಲ್ಲ ಅಂತಂದ್ರೆ ಇದನ್ನ ರಾಷ್ಟ್ರ ವಿರೋಧಿ ಅಂತ ಕರಿಬೇಕಾ ಬೇಡ? ನನ್ನ ಸಂದೇಹ, ನೀವು ಉತ್ತರ ಕೊಡಿ. ಸಂದೇಹ ಅಂತೂ ಸರಿಗಿದೆ. ಅದಕ್ಕೆ ಉತ್ತರ ಬಂದು ನಾನ್ ಕೊಡಕ್ಕಿಂತ ಸುಪ್ರೀಂ ಕೋರ್ಟ್ ಏನ್ ಕೊಟ್ಟಿದೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ ಹೇಳುವಂತಹ ವರ್ಡಿಕ್ಸ್ ಅನ್ನ ಓದ್ಬಿಟ್ರೆ ನಮ್ಮಲ್ಲಿ ಗೊಂದಲನೇ ಇರೋದಿಲ್ಲ. ಫಸ್ಟ್ ವಿಷಯ, ಬಿಜಾಯ್ ಎಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986 ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜುಡಿಷಿಯಲ್ ಪ್ರೆಸಿಡೆಂಟ್ ಕೊಟ್ಟಿದೆ. ಅದೇನಂದ್ರೆ, ಒಂದು ಬಾರಿ ಪ್ರೆಸಿಡೆಂಟ್ ಕೊಟ್ಟ ಮೇಲೆ ಅದು ನಮಗೆ ಕಾನೂನಾಗತ್ತೆ. ಅಂತಹ ಮಾತಲ್ಲಿ ಏನಂದ್ರೆ, 3 ಯುವಕರು ಜಿಹೋವಾಸ್ ವಿಟ್ನೆಸ್ ಕ್ರೈಸ್ತರು ಹುಡುಗರು ಬಂದು ನ್ಯಾಷನಲ್ ಆಂಥೆಮ್ ಬಂದು ನಿಂತ್ಕೊಂಡಿಲ್ಲ, ಅವ್ರು ಬಂದು ಹಾಡಿಲ್ಲ. ಆ ಒಂದು ವೇಳೆಯಲ್ಲಿ ಈ ಕೇಸು ಸುಪ್ರೀಂ ಕೋರ್ಟ್ ಹೋಗಿರುವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ 19 Clause 1A ನಲ್ಲಿ ಇವ್ರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಅವರು ಧರ್ಮದಲ್ಲಿ ನಿಂತ್ಕೊಳ್ಬಾರದಂತೆ ಇದೆ ಜಿಹೋವಾಸ್ ವಿಟ್ನೆಸಸ್ ನಲ್ಲಿ.
ಹಾಗಾಗಿ ಅವರನ್ನು ನೀವು ಕಡ್ಡಾಯಿಸಿಗೊಳಿಸಂಗಿಲ್ಲ ಅಂತ ಹೇಳಿ ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ Still absolute freedom of expression, absolute freedom of speech. ಇದ್ರ ಬಗ್ಗೆನೂ ಇತ್ತೀಚೆಗೆ ಸಾಕಷ್ಟು ತಕರಾರುಗಳಿದೆ. ಇಲ್ಲ, ಅರ್ಥ ಆಯ್ತು. ನಿಮ್ಮ ಉದ್ದೇಶ ಏನು? ಇವಾಗ ಯಾರು ನಮ್ಮ ಮೇಲೆ ಕಡ್ಡಾಯ ಅಂತ ಹೇಳಿ ಹೇರಿಕೆ ಮಾಡೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇಟ್ ಕೆನಾಟ್ ಬಿ ಕೋಯರ್ಸ್ಡ್ ಬೈ ಮೇಕಿಂಗ್ ಸಿಂಗಿಂಗ್ ಆಬ್ಲಿಗೇಟರಿ. ಇದು ಯಾರು ಹೇಳೋದು? ಸುಪ್ರೀಂ ಕೋರ್ಟ್. ಇವಾಗ ಏನೇ ಕಾನೂನು ತಂದ್ರು ಕೂಡ ನಾವು follow ಫೈನಲಿ ಸುಪ್ರೀಂ ಕೋರ್ಟ್ ಅದನ್ನ Follow ಮಾಡ್ಬೇಡಿ ರಿವ್ಯೂ ಅಂತ ಮಾಡುತ್ತೆ, ಕಡ್ಡಾಯ ಮಾಡಿಲ್ಲ. ರಿವ್ಯೂ ಮಾಡುತ್ತೆ. Okay. ಅದರ ನಂತರ ಸ್ಟ್ರೈಕ್ ಆಫ್ ಮಾಡೋ ಜಾಗದಲ್ಲಿ ಸ್ಟ್ರೈಕ್ ಆಫ್ ಕೂಡ ಮಾಡುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ನಾನು ಈ ಆಯಾಮದಲ್ಲಿ ಪ್ರಶ್ನೆ ಕೇಳೋಕಿತ್ತು, ಬಟ್ ಸ್ಟಿಲ್ ಬಿಜೆಪಿಗರಿಗೆ ಒಂದು ರಾಜಕೀಯ ಪ್ರಶ್ನೆ ಕೇಳ್ಬಿಡೋಣ. ಇವತ್ತು ಈ ನಿರ್ಧಾರ ಪ್ರಕಟ ಆದ್ಮೇಲೆ ಬಹುತೇಕ ವಿರೋಧ ಪಕ್ಷಗಳು ಕೇಂದ್ರ ಮಟ್ಟದಲ್ಲಿ ಆರೋಪ ಮಾಡ್ತಿರೋದೇನು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ. ವಿಕಾಸ್ ಪುತ್ತೂರ್ ಅವರೇ, ಹಾಗಾಗೇನೆ ಪಶ್ಚಿಮ ಬಂಗಾಳದಲ್ಲಿ ವೋಟ್ಗಳ ದೃಷ್ಟಿಯಿಂದ ಬಿಜೆಪಿ ಈ ರೀತಿಯ ನಿರ್ಧಾರ ಮಾಡ್ತಿದೆಯೇ ಹೊರತು ಒಂದೇ ಮಾತ್ರ ಗೀತೆ ಬಗ್ಗೆ ಆಗ್ಲಿ, ರಾಷ್ಟ್ರ ಪ್ರೀತಿ, ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಇದು ಯಾವುದು ಕೂಡ ಬಿಜೆಪಿಯ ಮೂಲ ಉದ್ದೇಶ ಅಲ್ಲ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಅನ್ನೋ ಗಂಭೀರ ನಾನು ನೋಡಿ, ಕಾಂಗ್ರೆಸ್ ಹೇಳಿರುವಂಥದ್ದು ಇದು. ಈಗ ಒಂದೇ ಮಾತರಂನ 6 ಸ್ಟಾನ್ಜಾಗಳನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಬಿಜೆಪಿಗೆ ರಾಜಕೀಯ ಲಾಭ ಆಗ್ತದೆ ಅನ್ನುವಂಥದ್ದೇ ವಾದ ಆಗಿರ್ತಿದ್ರೆ ಕಾಂಗ್ರೆಸ್ಸೇ ಮಾಡ್ಬೋದಿತ್ತಲ್ಲ. 75 ವರ್ಷದಿಂದ ಯಾಕೆ ಮಾಡಲಿಲ್ಲ ಅವರು? ಯಾಕೆ ಮಾಡಲಿಲ್ಲ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಧೈರ್ಯ ಇರಲಿಲ್ಲ. ಇವತ್ತು ನಾವು ಮಾಡಿದ್ದೇವೆ, ಅವ್ರು ಏನೋ ಒಂದು ಹೇಳಬೇಕು, ಹೇಳ್ತಾರೆ. ನೋಡಿ, ಇದರ ಇತಿಹಾಸವನ್ನು ನಾವು ಗಮನಿಸಬೇಕು. 1937ನೇ ಇಸ್ವಿಯಲ್ಲಿ ಈ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂಥವನೇನಿದ್ದಾರೆ, ಆ ಮೊಹಮ್ಮದ್ ಅಲಿ ಜಿನ್ನಾ ಒಂದು ಖ್ಯಾತೆ ತೆಗಿತಾರೆ. ಏನು ಅಂತ ಹೇಳಿದರೆ, ಈ ಒಂದೇ ಮಾತರಮಲ್ಲಿರ್ತಕ್ಕಂಥ ಎಲ್ಲ ಸಾಲುಗಳಿಂದ ನಮಗೆ ನೋವಾಗ್ತಾ ಇದೆ ಅಂತ ಒಂದು ವಿಪರೀತವಾದಂಥ ಖ್ಯಾತೆ ತೆಗೆದಾಗ ಕೇವಲ 5 days ಅಲ್ಲಿ ಅದನ್ನು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಒಂದು ಲೆಟರ್ ಬರೀತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಲೆಟರ್ ಬರೆದು, ಇದರಲ್ಲಿ ಇರ್ತಕ್ಕಂಥದ್ರಿಂದ ಮುಸಲ್ಮಾನರಿಗೆ ಇರಿಟೇಟ್ ಆಗ್ತಾ ಇದೆ, ಆ ಇರಿಟೇಷನ್ನ ಕಾರಣದಿಂದ ನಾವು 4 ಅಂಶಗಳನ್ನು, 4 ಸ್ಟ್ಯಾನ್ಜಾಗಳನ್ನು ಒಂದೇ ಮಾತರಂ ಗೀತೆಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ 26ನೇ ತಾರೀಕು ಕಾಂಗ್ರೆಸ್ ರೆಸಲ್ಯೂಷನ್ ಮಾಡಿ ಕೇವಲ 2 ಸ್ಟಾನ್ಜಾಗಳನ್ನು ಉಳಿಸ್ಕೊಂಡು ಮುಸ್ಲಿಮರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿ ಒಂದೇ ಮಾತರಂನ 4 ಸ್ಟಾನ್ಜಾಗಳನ್ನ ತೆಗೆದಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಬಗ್ಗೆ ಮಾತಾಡುವಂತ ಯಾವ ಯೋಗ್ಯತೆ ಇದೆ? ಯಾವ ಯೋಗ್ಯತೆ ಇದೆ? ವಿಕಾಸ್ ಪುತ್ತೂರ್ ಅವರೇ, ನೀವು ಕೋಟ್ ಮಾಡ್ತಾ ಇರುವ 1937ರ ಡಿಸಿಷನ್ ಅಲ್ಲಿ ಡೆಲಿಬರೇಟ್ ಆಗಿ ಕೆಲವೊಂದು ಅಂಶಗಳನ್ನ ಬಿಟ್ಟು ಮಾತನಾಡ್ತಿದ್ದೀರಾ ಅನ್ನೋ ಅನುಮಾನ ನನಗೆ 100% ಇಲ್ಲ. ನೀವು ಹೇಳಿ ಆತರ ಯಾವ್ದಿದ್ರು ಕೂಡ. ಯಾಕಂದ್ರೆ ನೀವು ಹೇಳ್ತಿದ್ದೀರಿ ಇದು ಕೇವಲ ನೆಹರು ಅವರ ಡಿಸಿಷನ್ ಅನ್ನೋ ರೀತಿಯಲ್ಲಿ ಬಿಜೆಪಿಗರು ಬಹುತೇಕರು, ಬಟ್ ಆ ಕಮಿಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇದ್ರು, ಮೌಲಾನಾ ಆಜಾದ್ ಅವರು ಇದ್ರು, ಆಚಾರ್ಯ ದೇವ್ ಅವರು ಇದ್ರು, ಟಾಗೂರ್ ಅವರು ಕೂಡ ಇದ್ರು. ಯಾಕೆ ಡೆಲಿಬರೇಟ್ ಆಗಿ ಬೇರೆ ಹೆಸರುಗಳನ್ನ ಬಿಟ್ಬಿಟ್ಟು ನೆಹರು ಹೆಸರು? ಐ ಆಮ್ ಆನ್ಸರಿಂಗ್ ಯು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗಿದ್ದು 26ನೇ ತಾರೀಕಿಗೆ 26 ಅಕ್ಟೋಬರ್ 1937. ಸರಿ. 20ನೇ ತಾರೀಕಿಗೆ ನೆಹರು ಅವರು ನನಗಿದು ಆಗೋದಿಲ್ಲ, ಮುಸಲ್ಮಾನರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿ ಅವರು ಅವರ ತಲೆಯಲ್ಲಿರ್ತಕ್ಕಂಥ ಪೂರ್ವಾಗ್ರಹವನ್ನು ಎಲ್ಲರ ಮೇಲೆ ಹೇರ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 1937ರಲ್ಲಿ ಅದರ ವೆರಿ ನೆಕ್ಸ್ಟ್ ಇಯರ್ ಜವಾಹರ್ಲಾಲ್ ನೆಹರು ಅವರ ವಿಪರೀತವಾದಂತಹ ಸರ್ವಾಧಿಕಾರಿ ಧೋರಣೆಗೆ ವಿರುದ್ಧವಾಗಿ ಅವರು ಕಾಂಗ್ರೆಸ್ ಅನ್ನೇ ಬಿಡ್ತಾರೆ. ಸೊ ಈ 15 ಜನ ಯಾರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿದ್ರು, ಇವರ ಮೇಲೆ ಆಗ್ರಹ ಪೂರ್ವಕವಾಗಿ ಹೇರಿ ಜವಾಹರ್ಲಾಲ್ ನೆಹರು ಅವರಲ್ಲಿದ್ದಂತಹ ಪೂರ್ವಾಗ್ರಹವನ್ನು ಮುಸಲ್ಮಾನರ ತುಷ್ಟೀಕರಣಕ್ಕೆ ಅವ್ರು ಏನ್ ಮಾಡಬೇಕಾಗಿತ್ತು ಅವರು ಅದನ್ನು ಹೇರಿದ್ರು. ಐ ಆಮ್ ನಾಟ್ ಡೆಲಿಬರೇಟ್ಲಿ ಒಮಿಟಿಂಗ್ ಎನಿಥಿಂಗ್, ದಿಸ್ ಇಸ್ ದ ಫ್ಯಾಕ್ಟ್. ಸರಿ, ಬಟ್ ಗಿರಿಧರ್ ಸರ್, ಪರಿಸ್ಥಿತಿ ಈಗ ಹೇಗಿದೆಯೋ ಆಗ ಹಾಗಿರ್ಲಿಲ್ಲ. ಭಾರತ ಸ್ವತಂತ್ರವನ್ನ ಪಡ್ಕೊಳ್ಳೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದ ಸಂದರ್ಭ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ನಾಟಕ ಬಂದ್.